ಖಂಡಿತ ಅದಾಗುತ್ತೆ. ಸೊ ಈ ಸಿನಿಮಾಗಳ ಮಧ್ಯೆ ಕ್ಯಾಂಡಿ ಕ್ರಶ್ ನೀವು ಮತ್ತು ನಿವೇದಿತಾ ಅವರು ಒಟ್ಟಿಗೆ ನಟಿಸ್ತಿರೋಂಥ ಸಿನಿಮಾ ಅದು ಎಲ್ಲಿ ತನಕ ಬಂದಿದೆ? ಅದು ನನ್ನ ಪೋರ್ಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಒಂದು ಸಾಂಗ್ ಒಂದು ಬ್ಯಾಲೆನ್ಸ್ ಇದೆ. ನಿವೇದಿತಾ ಅವರು ಇವತ್ತು ಕೂಡ ಶೂಟಿಂಗ್ ಹೋಗಿದ್ದಾರೆ. ಸೊ ಅದು ಆಲ್ಮೋಸ್ಟ್ ಸಿನಿಮಾ ಶೂಟಿಂಗ್ ಕಂಪ್ಲೀಷನ್ ಹಂತದಲ್ಲಿದೆ. ಏನು ತೆರೆ ಮೇಲೆ ಲವರ್ಸ್ ಆಗಿ ಕಾಣಿಸ್ಕೊತೀರಾ ಹೇಗೆ? ಅದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿ ಕಾಣಿಸ್ಕೊಳ್ತಿದೆ. ಏನು ಸರ್ ಸಿನಿಮಾದ ನಟನೆ ಅಂದರೆ ಆಫ್ ಬಿಟ್ಬಿಡಿ ಮನೆ ಮತ್ತು ಇದೆಲ್ಲ ನೋಡಿರುತ್ತೆ, ಬಟ್ ಸಿನಿಮಾ ಅಂತ ಬಂದಾಗ ನಿವೇದಿತಾ ಅವರು ಸಿನಿಮಾ ಕೊಡುವಂಥ ಪ್ರೀತಿ ಆಗಲಿ ನಟನೆ ಆಗಲಿ ಅವ್ರ ಬಗ್ಗೆ ಹೇಳೋದು. ಅದೇ ನೀವೀ ಆ್ಯಕ್ಚುಲಿ ಮನೆಗೆ ಬಂದೆಲ್ಲ ಕೇಳ್ತಾ ಇರ್ತಾಳೆ, ಇವತ್ತು ಈ ಸೀನ್ ಇದೆ ನೋಡು, ನಾನು ಹಿಂಗೆ ಆ್ಯಕ್ಟ್ ಮಾಡಿ ತೋರಿಸ್ತೀನಿ, ಇದು ಕರೆಕ್ಟಾಗಿದೆಯಾ ಅಂತ. ಸೊ ಆ್ಯಕ್ಟ್ ಮಾಡಿ ತೋರಿಸ್ತಾಳೆ. ಆವಾಗ ನನ್ನ ಕಡೆಯಿಂದ ನನಗೇನಾದರೂ ಇನ್ಪುಟ್ ಕೊಡಬೇಕು ಅಂತ ಅನ್ಸಿದ್ರೆ ಕೊಡ್ತೀನಿ, ಇಲ್ಲ ಸಖತ್ತಾಗಿ ಮಾಡ್ತೀರಾ, ಇಲ್ಲ ಸೂಪರಾಗಿ ಮಾಡ್ತಿದ್ಯಾ, ಹಿಂಗೆ ಮಾಡು ಅಂತ ಹೇಳ್ತೀನಿ. ಸೊ ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಇದ್ರ ಜೊತೆಗೆ ನಿಮ್ಮ ಕನ್ನಡದ ಕೆಲಸ ಇನ್ನೂ ನಡೀತಾ ಇದೆ. ಕೋರಮಂಗಲದಲ್ಲಿ ಒಂದು ದೊಡ್ಡದಾಗಿ ಒಂದು ಇವೆಂಟ್ ನಡೀತಿರೋದು ದೇಸಿ ಮಸಾಲ ಅಂತ ಕನ್ನಡ ಸಾಂಗ್ಗಳಿದೆ, ಅದರದ್ದು ಏನು ಪ್ಲಾನ್ಸ್ ನಡೀತಾ ಇದೆ? ಸೊ ಅದೇ ಇವಾಗ ಪಬ್ಗಳಲ್ಲಿ ಕನ್ನಡ ಹಾಡುಗಳು ಹಾಕೋದು ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಫೆಮಿಲಿಯರ್ ಆಗಿದೆ. ಬಟ್ ಸ್ಟಿಲ್ ಕೆಲವೊಂದು ಕಡೆ ಇನ್ನೂ ಇದು ಮಾಡ್ತಾರೆ, ಕೇಳಿದ್ರೆ ಮಾತ್ರ ಕನ್ನಡ ಸಾಂಗ್ ಹಾಕ್ತಾರೆ, ಇಲ್ಲಾಂದರೆ ಏನೂ ಹಾಕಲ್ಲ. ಸೊ ಹಾಗಾಗಿ ಕೋರಮಂಗಲದಲ್ಲೇ ಒಂದು ಪಬ್ನ ಬುಕ್ ಮಾಡಿ ಅಲ್ಲಿ ಕನ್ನಡ ಸಾಂಗ್ಸ್ಗಳನ್ನ ಪ್ಲೇ ಮಾಡ್ತಾಯಿದ್ದೀವಿ. ನಾನು ಪರ್ಫಾರ್ಮ್ ಮಾಡ್ತಾಯಿದ್ದೀನಿ 22ನೇ ತಾರೀಕು. ಸರ್ ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಮೊದಲ ಸಿನಿಮಾ ಆದಷ್ಟು ಬೇಗ ಬರಲಿ, ಗೆಲ್ಲಿ. ಥ್ಯಾಂಕ್ ಯು ಸೊ ಮಚ್, ಆಲ್ ದಿ ಬೆಸ್ಟ್. ಎಸ್ ಇದಿಷ್ಟು ಚಂದನ್ ಶೆಟ್ಟಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.